ನಮ್ಮ ಹಿರಿಯರಾದ ತಾತನವರು ಜಾನಪದ ಲೋಕವನ್ನು ಕಟ್ಟಿದ ಸಂಸ್ಥಾಪಕ ಅಧ್ಯಕ್ಷರಾದ ನಾಡೋಜ ಎಚ್.ಎನ್. ನಾಗೇಗೌಡ ಅವರನ್ನು ನೆನೆಯುತ್ತೇನೆ. ಇವತ್ತು ಈ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಹೆಸರು ಯಾಕಿಟ್ಟಿದ್ದೀವಿ ಅಂತಂದ್ರೆ, ಈಗಾಗಲೇ ಹಿಂದೆ ಅದೇ ರೀತಿ ಒಂದು ನಡೆದಿತ್ತು 4-5 ವರ್ಷಗಳ ಹಿಂದೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಯುವಜನರು ಈ ಜಾನಪದವನ್ನು ಕೈಗೆತ್ತಿಕೊಂಡು ಅನೇಕ ಬಗೆಯ ಕಲೆಗಳನ್ನು ಕಲಿತಾ ಇದ್ದಾರೆ. ನೀವು ಯಾವುದೇ ಕಾಲೇಜಿಗೆ ಹೋಗಿ ಅಲ್ಲೊಂದು ಜಾನಪದ ತಂಡ ಇರ್ತದೆ, ಯಾವುದೇ ಊರಿಗೆ ಹೋಗಿ ಆ ಸಂಘ ಸಂಸ್ಥೆಯಿಂದ ಒಂದು ಜಾನಪದ ತಂಡ ಇರ್ತದೆ. ಈ ಕಾಲೇಜು ಮತ್ತು ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಯುವತಿಯರು ಅನೇಕ ಜನಪದ ಕಲೆಗಳನ್ನು ಈಗ ಕಲಿತಿದ್ದಾರೆ. ಈ ಜಾನಪದ ಲೋಕ ವಿಶ್ವ ಮಾನ್ಯತೆಯನ್ನ ಪಡೆದಿರುವುದಕ್ಕೆ ಬಹಳ ಸಂತೋಷ ಮತ್ತು ಹೆಮ್ಮೆ ಅನ್ಸುತ್ತೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನೂ ಅಭಿನಂದಿಸ್ತೇನೆ ಅಂತ ಹೇಳಿಕೆ. ಜಾನಪದ ನಮ್ಮ ಮೂಲ ಸಂಸ್ಕೃತಿ, ತಲತಲಾಂತರದಿಂದ ಶತಮಾನಗಳ ಗ್ರಾಮೀಣ ಜನರ ಹಾಸುಹೊಕ್ಕಾಗಿ ಬೆಳೆದಿರುವ ಕಲೆ, ಸಂಸ್ಕೃತಿ, ಸಂಸ್ಕಾರ ಇದೆಯಲ್ಲ, ಇದೇ ಜಾನಪದ. ಪ್ರತಿ ವರ್ಷ 1 ಕೋಟಿ ಆದ್ರೂ ಕನಿಷ್ಠ ಬರಬೇಕು ಅಂತ ಅದನ್ನ ಆರ್ಡರ್ ಮಾಡಿಸ್ತೆ ಸರ್ಕಾರದಿಂದ. ನಾನು ಬರೀ 5 ಲಕ್ಷ 10 ಲಕ್ಷಕ್ಕೆ ನಾಗೇಗೌಡರು ಅಲ್ದಾಡಿ ಕಾಡಿ ಬೇಡಿ ಇದ್ ಮಾಡ್ತಿದ್ದವರು ಈಗ 1 ವರ್ಷಕ್ಕೆ 1 ಕೋಟಿ ಬರುವಂಗೆ ನನ್ನ ಪೀರಿಯಡ್ ಅಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಇದ್ ಮಾಡಿದ್ರು. ಅದನ್ನ ಬಹುಶಃ ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಏನು, ಆರ್ಥಿಕ ಭದ್ರತೆಯನ್ನ ಒದಗಿಸೋದಕ್ಕೆ ಸಾಧ್ಯ ಆಯ್ತು ಆ ಪೀರಿಯಡ್ ಅಲ್ಲಿ. 84ರಲ್ಲಿ ಬ್ಯಾಂಗ್ಳೂರ್ ಸ್ಪೆಷಲ್ ಡಿ ಸಿ ಆದಾಗ ಈ ಜಾಗ ಕೊಟ್ಟೆ ಫಸ್ಟ್ ನಾನು ನಾಗೇಗೌಡರಿಗೆ. ಧನ್ಯವಾದಗಳು ಸರ್. ನಾಡಿದ್ದು ಫೆಬ್ರವರಿ 11ಕ್ಕೆ ನಾಗೇಗೌಡರು ಹುಟ್ಟಿ 110 ವರ್ಷಗಳಾಯಿತು. ಹಾಗಾಗಿ ಅವರ ಹುಟ್ಟಿನ ಹಬ್ಬದ ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ಔಚಿತ್ಯಪೂರ್ಣ. ಒಂದು, ಈ ಮಹಿಳೆಯರು ಅಂದರೆ 50%ಕ್ಕಿಂತ ಹೆಚ್ಚಿರುವ ಮಹಿಳೆಯರು ಮತ್ತು 90%ಕ್ಕಿಂತ ಹೆಚ್ಚಿರುವ ಹೆಚ್ಚಿದ್ದ ಅನಕ್ಷರಸ್ಥರು, ಈಗ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ಇವರು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯ ವ್ಯಾಖ್ಯಾನದಲ್ಲಿ ಪ್ರಧಾನವಾದ ಸ್ಥಾನವನ್ನು ಪಡ್ಕೊಂಡೇ ಇಲ್ಲ. ನಾನು ಬಂಟಮಲೆ ಕಾಡೊಳಗೆ ಜೇನ್ ತೆಗೆಯೋದು, ಆಮೇಲೆ ಅಲ್ಲೆಲ್ಲ ಅದೇನೋ ನಮ್ದೊಂದು ಲೋಕ ಬೇರೆ ಇತ್ತು. 6 ವರ್ಷ ಆದರೂ ನನ್ನ ಅಪ್ಪ ಶಾಲೆ ಕಳಿಸ್ತಾ ಇಲ್ಲ. ನಾನು ಕಾಡೊಳಗೆ ಇನ್ನೂ ಲಂಗೋಟಿಯೇ ಬಾರದ ಕಾಲ ಅದು, ಅಲ್ಲೆಲ್ಲ ಓಡಾಡ್ಕೊಂಡಿದ್ದೆ. ಒಂದು ದಿವಸ ಅಮ್ಮ ಸಾಯಂಕಾಲ, ನೋಡಿ ಮಹಿಳಾ ಜಾನಪದ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಉದಾಹರಣೆ ಕೊಡೋದು. ಒಂದು ಅಮ್ಮ ಸಾಯಂಕಾಲ ಬಹಳ ಮಿಗುಮ್ಮಾಗಿ ಬಂದ್ಬಿಟ್ಟು ಅಪ್ಪನ ಹತ್ರ, ಏನು ಇವನನ್ನು ಶಾಲೆ ಕಳಿಸೋಲ್ವಾ ಅಂದ್ರು. ಅವನ ಜಾತಕದಲ್ಲಿ ವಿದ್ಯೆ ಇಲ್ಲ ಕಣೆ, ಅವನ ಕಳಿಸಿ ನಾನೇನು ಮಾಡ್ಲಿ ಅಂತ ಅಪ್ಪ. ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, ಅವಳ ಅಮ್ಮ ಕೊಟ್ಟ 2 ಕಿವಿಯ ಓಲೆಗಳನ್ನ ತೆಗೆದು ಅಪ್ಪನ ಕೈಗಿಟ್ಟು, ಈ ಓಲೆಯನ್ನು ಮಾರಿ ಅವನನ್ನು ಶಾಲೆಗೆ ಕಳಿಸಿ, ಅವ ಶಾಲೆಗೆ ಹೋಗಿ ಓದದಿದ್ರೆ ಶಾಲೆ ಬಿಡಿಸಿ, ಅವ ಫೈಲ್ ಆಗೋವರೆಗೆ ಶಾಲೆಗೆ ಕಳಿಸಿ ಅಂತ 2 ಓಲೆಗಳನ್ನ ತೆಗೆದು ನನ್ನ ಅಪ್ಪನ ಕೈಗಿಟ್ರು. ನನ್ನ ಅಮ್ಮ ಆ ಕಾಲದಲ್ಲಿ ಓಲೆ ತೆಗೆದು ನನ್ನ ಅಪ್ಪನ ಕೈಗೆ ಕೊಡದೇ ಇದ್ರೆ ನಾನಿವತ್ತು ನಿಮ್ಮ ಎದುರು ನಿಂತು ಭಾಷಣನೇ ಮಾಡ್ತಿರ್ಲಿಲ್ಲ. ನೋಡಿ, ಇದು ಮಹಿಳಾ ಶಕ್ತಿ. ಸಭಾಂಗಣದಲ್ಲಿ ಭೀಷ್ಮಾದಿ ಕೃಪಾ ಮೊದಲಾದವರೆಲ್ಲ ಕುಳಿತುಕೊಂಡಿರುವ ಸಭೆಯಲ್ಲಿ ವಸ್ತ್ರಾಪರಣ ಮಾಡುವಂತ ಪರಿಸ್ಥಿತಿ ಬಂದಾಗಲೂ ಅವಳ ಸಹಾಯಕ್ಕೆ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಕರಗ ಇದೆ, ಇಲ್ಲೆಲ್ಲ ಇದೆಯಲ್ಲ ಕರಗ. ಈ ಕರಗದ ಒಳಗಡೆ ಇರುವುದು ಯಾರು? ದ್ರೌಪದಿ. ಮಹಾಭಾರತದಲ್ಲಿರುವ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರ ಕರಗದ ಒಳಗಡೆ ಕುಳಿತು ಒಂದು ದೇವಿಯಾಗಿ. ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ ದೇವತೆಗಳಿದ್ದಾವೆ, ದೊಡ್ಡ ದೇವಸ್ಥಾನಗಳಿದ್ದಾವೆ. ಅವಳು ರಕ್ಷಣೆ ಮಾಡ್ತಾಳೆ ಕಾಯಿಲೆ ಬಂದವರಿಗೆ. ನಮ್ಮ ಊರಮ್ಮಗಳು ಹೇಗೆ ಆ ಕೆಲಸಗಳನ್ನ ತಮಿಳುನಾಡಿನಲ್ಲಿ ದ್ರೌಪದಿ ಮಾಡ್ತಾಳೆ. ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ಆ ದ್ರೌಪದಿ ಸ್ಟೇಜ್ ಮೇಲೆ ನಿಂತಿರ್ತಾಳೆ, ದುಶ್ಯಾಸನ ಅವಳ ಸೀರೆ ಎಳಿಬೇಕು ನಿಂತಿರ್ತಾಳೆ. ಆದ್ರೆ ದುಶ್ಯಾಸನ ಆ ದಿವಸ ಬೆಳಿಗ್ಗೆ ದ್ರೌಪದಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ, ನಂದು ಇವತ್ತು ತೆರಕೋತಿದೆ ಅಮ್ಮ, ನನ್ನ ಆಟ ಒಳ್ಳೇದಾಗಬೇಕು, ನಂಗೆ ರಕ್ಷಣೆ ಮಾಡುವಂತ ಸ್ವಲ್ಪ ದುಡ್ಡು ಹಾಕಿ ಕೈ ಪ್ರಸಾದ ಎಲ್ಲ ಹಾಕೊಂಡು ಸ್ಟೇಜ್ಗೆ ಬಂದಿರ್ತಾನೆ. ಯಾವ ದೇವಿಗೆ ಕೆಳಗೆ ಕೈ ಮುಗ್ದನೋ ಹೊರಗಡೆ ಆ ದೇವಿಯ ವಸ್ತ್ರಾಪರಣ ಮಾಡ್ಬೇಕು ಸ್ಟೇಜ್ ಮೇಲೆ. ಹೆಂಗಪ್ಪ ಇದು? ದ್ರೌಪದಿ ದೇವಿ ಬೆಳಿಗ್ಗೆ ಕಾಲಿಗೆ ಬಿದ್ದು ಬಂದಿದ್ದೀನಿ, ನಾನು ಆಶೀರ್ವಾದ ಕೇಳಿ ಬಂದಿದ್ದೇನೆ. ಅವನ ಲವಕ್ ಅಂತ ದ್ರೌಪದಿಯ ಕಾಲಿಗೆ ಬಿದ್ದು ಬಿಡ್ತಾನೆ ಸ್ಟೇಜಲ್ಲಿ ಬಿದ್ದು, ಅಮ್ಮ ದ್ರೌಪದಿ, ನೀ ನನ್ನ ತಾಯಿ, ನಿನ್ನ ಸೀರೆ ಎಳಿಬಾರದು, ನಿನ್ನ ಮೈ ಮುಟ್ಟಬಾರದು, ಹಾಗೆ ಮಾಡಿದ್ರೆ ತಪ್ಪಾಗ್ತದೆ. ನಾನೇನಾದ್ರೂ ತೆರುಕೊತ್ತು ಕಲಾವಿದರಾಗಿ ಹೀಗೆ ನಿನ್ನ ಮೈ ಮುಟ್ಟಿ ಮಾಡಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸು, ತಪ್ಪಾಗಿದ್ರೆ ಕ್ಷಮಿಸು ಅಂತ ಹೇಳಿ ಅವಳ ಕಾಲು ಮುಟ್ಟಿ
ನಮಸ್ಕಾರ ಮಾಡಿ ಎದ್ದು ಬಂದು ಆಮೇಲೆ ದ್ರೌಪದಿಯ ಸೀರೆ ಎಳಿತಾನೆ. ಇಷ್ಟು ವರ್ಷ ನಾವೆಲ್ಲ ಕೂಡ ತುಂಬಾ ಬೆಲೆ ಬಾಳ್ತಕ್ಕಂಥ ಸೋಪ್ಗಳಿಂದ ಮುಖ ಮತ್ತು ಮೈ ತೊಳ್ಕೊಂಡಿದೀವಿ. ನಾವು ವರ್ಷಕ್ಕೊಂದ್ಸಾರಿ ಮನಸ್ಸನ್ನು ತೊಳ್ಕೊಂಡ್ರೆ ಜನಪದ ನಮ್ಗೆ ಕಾಣಿಸ್ತಾರೆ ಅಂತಕ್ಕಂಥ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ರಿಯಾಲಿಟಿ ಅಲ್ಲದ ಪ್ರದರ್ಶನಗಳನ್ನ ಅವುಗಳಿಗೆ ರಿಯಾಲಿಟಿ ಶೋ ಅಂತ ಹೆಸರಿಟ್ಟು ಬರೀ ಸುಳ್ಳುಗಳನ್ನ ಬಿತ್ತತಕ್ಕಂಥದ್ದು ಜನಮಾನಸದಲ್ಲಿ ಅದನ್ನ ತಗೊಂಡೋಗ್ತಕ್ಕಂಥ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಈ ದೇಶದಲ್ಲಿದೆ. ಇದಕ್ಕೆ ಪರ್ಯಾಯವಾಗಿ ನಾವೇನಾದ್ರೂ ಜನಪದವನ್ನ ಮತ್ತೆ ಲೋಕದಲ್ಲಿ ಅಥವಾ ಜಗತ್ತಲ್ಲಿ ಬಿತ್ತಲಿಲ್ಲ, ನಾಟ್ಲಿಲ್ಲ, ನೀರು ಹಾಕ್ಲಿಲ್ಲ, ಪಾತಿ ಮಾಡ್ಲಿಲ್ಲ, ಅದನ್ನ ಮತ್ತೆ ಜಗತ್ತಿಗೆ ಪರಿಚಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಬರ್ತಕ್ಕಂಥ ಕಾಲದಲ್ಲಿ ಬಹಳಷ್ಟು ಕಠಿಣವಾದಂತ ಮನಸ್ಸುಗಳನ್ನ ನೋಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದ್ಬಿಟ್ರೆ. ನಮ್ಮ ಅಜ್ಜಿ ಇದ್ದು ಜೋರಾಗಿ ಮಳೆ ಬಂದ್ಬಿಟ್ರೆ ಗುಡಿಸ್ಲಲ್ವಾ ಮಿಂಚು ಬರೋದು, ಜೋರಾಗಿ ಗುಡುಗು ಬರೋದು, ಡೈರೆಕ್ಟ್ ಇಲ್ಲಿಂದ ಲೈವ್ ಫೋನ್ ಮಾಡೋಣ ಅಮ್ಮ, ಏನಪ್ಪಾ ಅಷ್ಟು ನಿಧಾನ ಮಾಡಿ, ಮಕ್ಕಳು ಮಲಿಕೇತವ್ರೆ. ಎಷ್ಟು ಸೂಕ್ಷ್ಮತೆ, ಮಳೆಯ ಜೊತೆ ಮಾತಾಡ್ತಕ್ಕಂಥದ್ದು. ನಿಧಾನ ಮಾತಾಡೋದು ಮಳೆನ ನಿಧಾನ ಮಾಡು. ಆ ಸುರಿಯೋದು, ಮಳೆ ಹನಿಗಳು ಸುರಿಯೋದು, ಅಲ್ಲೊಂದು ಮಡಿಕೆದಿಟ್ಟಿರೋರು ಬಾಟ್ಲು, ಇಲ್ಲೊಂದು ಕಂಚಿನ ಬಾಟ್ಲು ಇರೋದು, ಅಲ್ಲೊಂದು ಸಿಲ್ವರ್ ಬಾಟ್ಲು ಇರೋದು, ಆ ಸೋರ್ತಕ್ಕಂಥ ಮಳೆಯ ಸೂರ್ಯದಿಂದ ಸೋರ್ತಕ್ಕಂಥ ಮಳೆಯ ಹನಿಗಳು ಈ ಬಟ್ಲ ಮೇಲೆ ಆ ಬಟ್ಲ ಮೇಲೆ ಒಂದೊಂದು ದೊಡ್ಡ ಬಿದ್ರೆ ಅದೊಂದು ದೊಡ್ಡ ಸಂಗೀತ, ಅದೊಂದು ನಾದ. ಆ ನಾದದ ಒಳಗಡೆ ಒಂದು ಪದ. ಸಮಸ್ಯೆನ ಕವಿ ಕೂತ್ಕೊಂಡು ಏಸಿದ್ರ ಮೇಲೆ ಕೂತ್ಕೊಂಡು ದೊಡ್ಡ ಪೆನ್ನಾಗಿ ಇಂಕ್ ಹಾಕಿ ಕಲ್ಪನೆ ಮಾಡಿಕೊಂಡು ಕತೆ ಬರೆದು ಅದ ಮಾರ್ಗವೋ ಪೂರಕವೋ ಸಮಾಜಕ್ಕೆ ದಾರಿಯೋ ಗೊತ್ತಿಲ್ಲ. ಆದರೆ ಜನಪದ ಎಂದೂ ಕೆಟ್ಟದ್ದನ್ನ ಮಾತಾಡಿಲ್ಲ, ಬಿತ್ತಿಲ್ಲ, ಹೇಳಿಲ್ಲ. ಹಾಗಾಗಿ ಜನಪದ ಜೀವಪದ, ಜನಪದ ಜಗದ ಪದ, ಜನಪದ ಶರಣರ ಪದ, ಜನಪದ ತತ್ವಪದ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಕಾಲದಲ್ಲಿ ಬ್ಯಾಂಡ್ ಸೆಟ್ ಇತ್ತು, ಓಡ್ತಿದ್ರು ನೋಡಕ್ ಅದನ್ನ. ಅದು ಬರ್ತಾ ಇದೆ ಅಂದ್ರೆ ಒಂದು ಮೆರವಣಿಗೆನೋ ಯಾವುದೋ ತುಂಬಾ ಒಳ್ಳೆಯವರ ಮನೆಯಲ್ಲಿ ಮದುವೆ ಆದ್ರೆ ಬ್ಯಾಂಡ್ ಸೆಟ್ ಬರೋದು ನೋಡೋದು. ಇವತ್ತು ಬ್ಯಾಂಡ್ ಸೆಟ್ ಅಲ್ಲ, ನಮ್ಮದೇ ಆದಂತ ನೆಲದ ಸೆಟ್ಗಳು ಮೆರವಣಿಗೆಯಲ್ಲಿ ಬರ್ತದೆ. ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ, ಗುಡಿಗೋಪುರದ ಮ್ಯಾಲೆ ರಂಗುರಂಗಿನ ಹಕ್ಕಿಗಳಾಟ, ಗುಡಿಗೋಪುರದ ಮ್ಯಾಲೆ ರಂಗುರಂಗಿನ ಹಕ್ಕಿಗಳಾಟ. ರಂಗನ ಚಿಟ್ಟಿಗೂ ಕೂಡ ರಜೆ ಹಾಕಿ ಹೋದವಲ್ಲ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಕಣ್ಣಿಗೆ ಕಾಣದಾದವು, ಕಣ್ಣಿಗೆ ಕಾಣದಾದವು. ನಮಸ್ಕಾರ. ಬಹುಶಃ ಜಾನಪದ ಲೋಕ ಶುರುವಾದಾಗ್ಲಿಂದಲೂ ಇದ್ರ ಜೊತೆ ನನ್ನ ಒಡನಾಟ ಇದೆ. ಎಷ್ಟು ಅಂತ ಹೇಳಿದ್ರೆ ನಾಗೇಗೌಡರು ಜೊತೆಗೆ ಹೆಜ್ಜೆ ಹಾಕ್ತಾ ಮಾತಾಡ್ಕೊಂಡು ಅವ್ರ ವಿಷಯನ ನಮ್ ಜೊತೆ ಹಂಚ್ಕೊಳ್ತಾ ಇದ್ರು, ನಮ್ಮ ಬಗ್ಗೆ ಕೇಳ್ಕೊಳ್ತಾ ಇದ್ರು. ಹಾಗೆ ಆ ಕಲಾವಿದರನ್ನೆಲ್ಲ ಕೂರಿಸ್ಕೊಂಡು ಅವ್ರು ಮಾತಾಡ್ತಾ ಇದ್ರಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ಬಿಡೋರು ನಮ್ಮ ಜನಪದ ಮಹಿಳೆಯರು. ಅಷ್ಟು ದೇವ್ರ ತರ ಕಂಡಂತಹ ವ್ಯಕ್ತಿ ಅವರು ಹುಟ್ಟು ಹಾಕಿದ ಈ ಜಾನಪದ ಲೋಕ ಇಷ್ಟು ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೆದಿದೆ ಅಂದ್ರೆ ಅದು ನಿಜಕ್ಕೂ ಕೂಡ ತುಂಬಾ ಸಂತೋಷದ ಹೆಮ್ಮೆಯ ವಿಷಯ. ಹಾಗೇನೆ ಈಗ ಚಿತ್ರಪಟ ರಾಮಾಯಣ ಅಂತ ಈಗ ಬಿಳಿಮಲೆಯವರು ಕೆಲವು ಉದಾಹರಣೆ ಹೇಳಿದ್ರು, ಹೇಗೆ ನಮ್ಮ ಜನಪದದಲ್ಲಿ ಎಷ್ಟು ವಿಭಿನ್ನವಾದ ಆಲೋಚನೆಗಳು ಅವರ ರಾಮಾಯಣ ಮಹಾಭಾರತಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹೆಳವನಕಟ್ಟೆಗಿರಿಯಮ್ಮ ಲವಕುಶರ ಕಾಳಗ ಅಂತ ಒಂದು ಬರೀತಾಳೆ. ಅದಾದ್ಮೇಲೆ ಮುದೇನೂರು ಸಂಗಣ್ಣವರು ಚಿತ್ರಪಟ ರಾಮಾಯಣ ಅಂತ ಅದು ಸಂಗ್ರಹ ಮಾಡಿದ್ದಾರೆ. ಅದ್ರ ಕಥೆ ಬಹಳ ಸ್ವಾರಸ್ಯ ಇದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ರಾಮ ಯಾತಕ್ಕೆ ಸೀತೆನ ಕಾಡ್ಗಟ್ಟ, ಯಾರೋ ಅಗಸನ್ ಮಾತು ಕೇಳಿ ಕಾಟ್ಗಟ್ಟ ಅಂತ ಹೇಳ್ಬಿಟ್ಟು ನಾವು ಕೇಳಿದೀವಿ. ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ ಅಂತ ಯಾರೋ ವಾದ ಮಾಡಿದ್ರು, ನನಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಆದ್ರೆ ಇಲ್ಲಿ ಬರೋ ಸೀತೆನ ಕಾಡ್ಗಟ್ಟೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಶೂರ್ಪನಖಿಗೆ ರಾವಣನ್ನ ಕೊಂದ ಮೇಲೆ ನನ್ನ ಅಣ್ಣನ್ ಕೊಂದ್ಬಿಟ್ನಲ್ಲ ಈ ರಾಮ ಅಂದ್ಬಿಟ್ಟು ತುಂಬಾ ದುಃಖ ಆಗ್ಬಿಟ್ಟಿದೆ. ಏನಾದ್ರೂ ಮಾಡಿ ಸೀತೆಗೂ ಸ್ವಲ್ಪ ತೊಂದರೆ ಕೊಡ್ಬೇಕು ಅಂತ ಅವಳೇನ್ ಮಾಡ್ತಾಳೆ, ನೀನು ನಮ್ಮ ಅಣ್ಣಂದು ಚಿತ್ರ ಬರ್ಕೊಡ್ಬೇಕು ಅಂತ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನಾನು ನಿಮ್ಮ ಅಣ್ಣನ್ ನೋಡೇ ಇಲ್ವಲ್ಲ, ನಾನು ನಿಮ್ ಚಿತ್ರ ಬರೀಲಿ ಅಂತ. ಹೆಬ್ಬೆರಳಿನಿಂದ ಶುರು ಮಾಡಿದ ಸೀತೆ ಇಡೀ ರಾವಣನ ಚಿತ್ರ ಬರ್ಬಿಟ್ಟಾಳೆ. ಇಡೀ ರಾಮನ ಚಿತ್ರ ಬರ್ಬಿಡ್ತಾಳೆ, ಮನಮೋಹಕವಾದಂತ ಚಿತ್ರ ಬರೀತಾಳೆ. ಅಷ್ಟರಲ್ಲಿ ರಾಮ ಲಕ್ಷ್ಮಣ ಬಂದ್ಬಿಡ್ತಾರೆ. ಆಗ ಏನ್ ಮಾಡಕ್ ಅಂತ ಗೊತ್ತಾಗ್ರೆ ಅವಳು ಹಾಸಿಗೆ ಕೆಳಗೆ ಅದನ್ನ ಮನಸ್ಸಲ್ಲಿ ಬಚ್ಚಿಡಕ್ ಹೋಗ್ತಾಳೆ. ಆ ಮನ್ಸನೇ ಮುರಿದು ಬಿದ್ಬಿಡುತ್ತೆ. ಆಗ ಇವಳು ಮುಖ ಕಪ್ಪಿಡುತ್ತೆ. ಅವಾಗ ರಾಮ ಬಂದ್ಬಿಟ್ಟು ಏನು ಅಂತ ನೋಡಿದ್ರೆ ಆ ಚಿತ್ರಪಟ ಹಾರಾಡಕ್ ಶುರು ಮಾಡ್ಬಿಡುತ್ತೆ. ಆವಾಗ ಲಕ್ಷ್ಮಣ ಇವಳು ವ್ಯಭಿಚಾರ, ಇವಳ ಕಾಡುಗಟ್ಟು ಅಂತ ಹೇಳೋದಂತೆ. ಅಂಥವನ್ನ ನಾವು ಉಳಿಸ್ಕೊಳ್ಳೋದು ಗಮನ ಕೊಡ್ಬೇಕು. ಇದು ಕೂಡ ನಮ್ಮ ಜಾನಪದ ಲೋಕದ ಮೂಲಕ ಹಾಗೂ ಸಮಾನ ಆಸಕ್ತದ ಮೂಲಕ ನಡೆಯುವಂತಾಗ್ಲಿ ಅಂತ ಹಾರೈಸ್ಬಿಟ್ಟು ನನ್ನ ಈ ಕೆಲವು ಮಾತುಗಳ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.